ಚಿಟ್ಟೆ ಸಿಗಲಾರ್ದಂಥ ಸಂದರ್ಭದಲ್ಲಿ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ. ನನಗನ್ನಿಸ್ತದೆ ಮೋಸ್ಟ್ಲಿ ಅವ್ರು ಏನಾರು ಹೇಳಿರ್ಬೇಕು, ನನ್ನೊಬ್ಬನೇ ಕೈವಾಡ ಇಲ್ಲ ಇದರಲ್ಲಿ, ನನ್ನೊಬ್ಬನೇ ಕೈವಾಡ ಇಲ್ಲ, ನನ್ನೇನಾರ ಈ ಸರಿ ಮಂತ್ರಿಮಂಡಲ ತಗೋಲಿಲ್ಲ ಅಂದರೆ ಯಾರು ಆದೇಶ ಮಾಡಿದ್ರಿ, ಯಾರು ನನಗೆ ಮೌಖಿಕವಾಗಿ ಆದೇಶ ಮಾಡಿದ್ರಿ ಅವರೆಲ್ಲರ ಹೆಸರು ಬಹಿರಂಗ ಪಡಿಸ್ತೀನಿ ಅಂತ ಏನೋ ಮೋಸ್ಟ್ಲಿ ನಾಗೇಂದ್ರ ಅವರು ಹೇಳಿರಬೇಕು. ಆ ಒಂದು ಉದ್ದೇಶದಿಂದ ಅವ್ರನ್ನ ಮಂತ್ರಿಯಾಗಿ ತೊಗೊಂಡಿದ್ದಾರೆ. ಮತ್ತು ಈಗ ನೋಡಿರಿ ಈಗಿನ ಮುಖ್ಯಮಂತ್ರಿಗಳು ಅವರು, ಯಾಕಂದರೆ ಅವರೆಲ್ಲರೂ ಹಿಂದೆ ಯಾರ್ಯಾರು ಅಧಿಕಾರದಾಗಿದ್ದರು ಅವರೆಲ್ಲರೂ ಡೈರೆಕ್ಷನ್ ಮೇಲೆ ಆ ಲೂಟಿ ಹೊಡೆದಿರೋಂಥದ್ದು. ಆ 186 ಕೋಟಿ ಯಾಕೆ ಲೂಟಿ ಹೊಡೆದ್ರು, ಇಲ್ಲಿ ತೆಲಂಗಾಣ ಎಲೆಕ್ಷನ್ಗೆ ಉಪಯೋಗಿಸೋಗೋಸ್ಕರನೇ ಮೇಲೆ ಅವರ ಹೈಕಮಾಂಡಿಂದ ಎಲ್ಲರೂ ಅದಕ್ಕೆ ಸಾಥ್ ಕೊಟ್ಟು ಇವತ್ತು ಅವ್ರನ್ನ ಮಂತ್ರಿಯನ್ನು ಮಾಡಿಟ್ಟಿದ್ದಾರೆ. ನಿಜಕ್ಕಿದು ಎಲ್ಲರೂ ನಾಗರಿಕರು ತಲೆ ತಗ್ಸೋಂಥ ವಿಚಾರ. ಅದ್ರಾಗ ಸ್ಪೆಷಲಿ ಎಸ್ ಟಿ ವರ್ಗ, ಯಾಕಂದರೆ ಎಸ್ ಟಿ ದುಡ್ಡು ಹೊಡೆದಿರೋದು ಅದು ಎಂತ ಅಂತ ನೋಡಿರಿ. ಈ ಕಾಂಗ್ರೆಸ್ ಅವ್ರು ಯಾವ ಥರ ಮುಳ್ಳಿಂದ ತೆಗೆದಾರೆ. ಎಸ್ ಟಿ ನಿಗಮ ದುಡ್ಡು ಎಸ್ ಟಿ ಸಚಿವರ ಕೈಲಿಂದ ತೆಗ್ಸೋಂಥ ಕೆಲಸವನ್ನು ಮಾಡಿದ್ರೆ ಇದಕ್ಕಿಂತ ನಾಚಿಕೆಗೇಡು ಯಾವುದಿಲ್ಲ. ಅದಕ್ಕೋಸ್ಕರ ನನಗೆ ಕೇಳಿದ್ರೆ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬೇರೆ ಜನರಿಗೆ ತಪ್ಪು ಸಂದೇಶ ಹೋಗೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ನಿನ್ನೆ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ರಾಮಲೋಣವರು ಎಲ್ಲರೂ ಮೀಟಿಂಗ್ ಮಾಡಿ ಮೋಸ್ಟ್ ಪಾದಯಾತ್ರೆ ಮಾಡ್ಬೇಕಂತ ನಿನ್ನೆ ನಾನು ಹಂಗಾಗಿ ಆ ಮೀಟಿಂಗ್ನಲ್ಲಿ ಕೆಲವೊಂದು ಚರ್ಚೆಗಳಾಗಿದ್ದಾವೆ. ಮೋಸ್ಟ್ಲಿ ದೇವದುರ್ಗದಿಂದ ಏನೋ ಪಾದಯಾತ್ರೆ ಮಾಡ್ಬೇಕಂತೇನೋ ಅದೇನೋ ಪ್ಲ್ಯಾನ್ ನಿನ್ನೆ ಮೀಟಿಂಗ್. ನನಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಅವರೇ ಶ್ರೀರಾಮುಲುನವರೇ ಅದ್ರ ಬಗ್ಗೆ ಸವಿಸ್ತರವಾಗಿ ಹೇಳೋಂಥ ಒಂದು ಕೆಲಸ. ಯಾಕಂದ್ರೆ ನಿನ್ನೆ ನಾನು ಮೀಟಿಂಗ್ ಅಟೆಂಡ್ ಎಲ್ಲ ಆಗಿಲ್ಲ. ಅದು 17ನೇ ತಾರೀಕಿಂದ ಎಲ್ಲ ಜಿಲ್ಲಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರೊಟೆಸ್ಟ್ ಮಾಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲ ನಮ್ಮ BJP ಘಟಕದಿಂದ. ಆದರೂ ಅವ್ರು ರಾಜೀನಾಮೆ ತಗೊಳ್ಳಿಲ್ಲ ಅಂದರೆ 23ನೇ ತಾರೀಕಿಂದ ಪಾದಯಾತ್ರೆ ಮಾಡಿ ಅದು ದೇವದುರ್ಗದಿಂದ ಪ್ರಾರಂಭ ಆಗಿ ಬಾನ್ವಿ ಮುಖಾಂತರ ಇದು ಹೋಗ್ತಂತ ನಿನ್ನೆ ಮೀಟಿಂಗ್ನಲ್ಲಿ ಡಿಸ್ಕಷನ್ ಆಗಿದೆ ಅಂತೆ. ಬಳ್ಳಾರಿವರೆಗೆ ಹೋಗ್ತಾರೆ. ನಂದು ಒಂದು ರಿಕ್ವೆಸ್ಟು ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಿಮ್ಮ ಮುಖಾಂತರ P. ರಾಜು ಅವರಿಗೆ, ಬರೀ ನಾಗೇಂದ್ರ ಒಬ್ಬರನ್ನ ಹೆಸರು ತೊಗೊಳೋದು ಬೇಡ. ನಾಗೇಂದ್ರ ಅಂತಲೂ ಹೆಂಗಿದ್ರು ಮಾಡಿದ್ದಾರೆ. ಯಾರ್ಯಾರು ಇದು ಭ್ರಷ್ಟ ಮಂತ್ರಿಗಳಿದ್ದಾರೆ ಎಲ್ಲರಿಗೂ ಇದನ್ನು ಲೆಸನ್ ಕಲಿಸ್ಬೇಕಾಗ್ತದೆ. ಬರೀ ನಾಗೇಂದ್ರ ಒಬ್ಬನೇ ಅಲ್ಲ, ಎಲ್ಲರಿಗೂ ಅದ್ರೊಳಗೆ ಎಲ್ಲರ ವಿಷಯನೂ ತೊಗೊಳ್ರಿ. ಅದ್ರ ಜೊತೆಗೆ